ಚಾಮರಾಜನಗರದ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ವನ್ಯಧಾಮದ ಕರಡಿಕಲ್ಲು ಒಡ್ಡು ಬಳಿ ನಡೆದಂತಹ ಶೂಟೌಟ್ ಸ್ಥಳದಿಂದ ನ್ಯೂಸ್ 18 ಪ್ರತ್ಯಕ್ಷ ವರದಿಯನ್ನ ಮಾಡಿದೆ. ಆಗಸ್ಟ್ 15ರಂದು ನಡೆದಂತಹ ಎನ್ಕೌಂಟರ್ ಪ್ರಕರಣ ಆ ಘಟನೆ ನಡೆದಿದ್ದು ಈ ಒಂದು ಪ್ರದೇಶದಲ್ಲೇ ಏನು ಬೇಟೆಗಾರರ ನಡುವೆ ಮುಖಾಮುಖಿ ಆಗುತ್ತೆ. ಆ ಸಂದರ್ಭದಲ್ಲಿ ಬೇಟೆಗಾರರು ಅರಣ್ಯ ಸಿಬ್ಬಂದಿ ಮೇಲೆ ಗುಂಡು ಹಾರಿಸ್ತಾರೆ ಅಂತ ಒಂದು ಗೊತ್ತಾಗುತ್ತೆ. ಗುಂಡು ಹಾರಿಸಿದ ತಕ್ಷಣ ಆ ಒಂದು ಅರಣ್ಯ ಸಿಬ್ಬಂದಿ ತಪ್ಪಿಸಿಕೊಂಡು ಅವರು ಪ್ರತಿದಾಳಿ ನಡೆಸ್ತಾರೆ. ಪ್ರತಿದಾಳಿ ನಡೆಸಿದಾಗ ಇಲ್ಲಿ ಏನು ಆಂಟೋನಿ ಸ್ವಾಮಿ ಮತ್ತು ಪೀಟರ್ನವರು ಕೂತಿರ್ತಾರೆ ಇದೇ ಸ್ಥಳದಲ್ಲಿ. ಅವರು ಇಬ್ಬರು ಮೃತಪಡ್ತಾರೆ ಆ ಗುಂಡೇಟಿಗೆ. ಜೊತೆಗೆ ಇನ್ನೊಂದು ಪಕ್ಕದಲ್ಲಿ ಕುಮಾರ್ ಅಂತ ಕೂತಿರ್ತಾನೆ. ಆ ಕುಮಾರ್ ಸಹ ಈ ಒಂದು ಗುಂಡೇಟಿಗೆ ಬಲಿ ಆಗ್ತಾನೆ. ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ ಈ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ಅವರ ರಕ್ತದ ಕಲೆ ನೋಡುವುದು. ಇಲ್ಲಿಂದ ಅವನು ಮೃತಪಡ್ತಾನೆ. ಜೊತೆಗೆ ಇದ್ರ ಪಕ್ಕದಲ್ಲಿ ಆಂಟೋನಿ ಏನು ಮಹಿಮಾದಾಸ್ ಅಂತ ಇರ್ತಾನೆ, ಅವನು ಇಲ್ಲಿ ಕೂತಿದ್ದು ಗುಂಡು ಹಾರಿಸಿದ ತಕ್ಷಣ ಈ ಕಡೆಯಿಂದ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಈ ಕಡೆಯಿಂದ ಕೆಳಗಡೆ ಓಡಿ ಹೋಗಿ ನಾಪತ್ತೆ ಆಗ್ತದೆ. ಇದಿಷ್ಟು ಅವತ್ತು ಏನು ಘಟನೆ ನಡೀತು ಅದರ ಒಂದು ಪ್ರತ್ಯಕ್ಷ ವರದಿ. SM ನಂದೀಶ್, ನ್ಯೂಸ್ 18. ಕಾವೇರಿ ವನ್ಯಧಾಮದ 8 ಕಳ್ಳಬೇಟೆ ತಡೆ ಶಿಬಿರಗಳನ್ನು ಧ್ವಂಸ ಮಾಡಲಾಗಿದೆ. ಮಿಂಚೇನಾರೆ ಹಳ್ಳ, ಹೊಳೆಮುರದಟ್ಟಿ ಶಿಬಿರಗಳನ್ನು ಜಿಲೆಟಿನ್ ಬಳಸಿ ಸ್ಫೋಟ ಮಾಡಲಾಗಿತ್ತು. ಘಟನಾ ಸ್ಥಳದಿಂದ ನ್ಯೂಸ್ 18 ವರದಿ ಮಾಡಿದೆ. ನಾವೀಗ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ಲಿರ್ತಕ್ಕಂತಹ ಒಂದು ಹೊಳೆಮುರದಟ್ಟಿ ಅಂತ ಒಂದು ಕಳ್ಳಬೇಟೆ ತಡೆ ಶಿಬಿರ ಇದೆ, ಅಲ್ಲಿದ್ದೀವಿ. ಇದನ್ನು ನೀವು ನೋಡ್ಬೋದು. ಇದನ್ನು ಸಂಪೂರ್ಣವಾಗಿ ಒಳಗಡೆ ಎಲ್ಲ ಧ್ವಂಸ ಮಾಡಿದ್ದಾರೆ. ಡೈನಮೈಟ್ ಮತ್ತು ಜಿಲೆಟಿನ್ ಬಳಸಿ ಧ್ವಂಸ ಮಾಡಿರೋದಂತ ನಾವು ಕಾಣ್ಬೋದು. ಜೊತೆಗೆ ಇದು ನಾನು ತೋರಿಸ್ತಾ ಇದ್ದೀನಿ, ಇದು ಕಾವೇರಿ ನದಿ ಅದೇ ಹರಿತಾ ಇದೆ. ಪಕ್ಕದಲ್ಲಿ ತಮಿಳುನಾಡು, ಆ ಕಡೆ ಭಾಗ ತಮಿಳುನಾಡು, ಈ ಕಡೆ ಭಾಗ ಕರ್ನಾಟಕ. ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಒಂದು ಭೀಕರ ದೃಶ್ಯ ಇದನ್ನು. ಸಾಕಷ್ಟು ಹಾನಿಯಾಗಿದೆ. ಗೋಡೆಗಳೆಲ್ಲ ಕುಸಿದು ಸ್ಫೋಟ ಆಗಿ ಕುಸಿದು ಬಿದ್ದಿರೋದನ್ನ ತಾವು ಗಮನಿಸ್ಬೋದು. ಈ ಹೊಳೆಮುರದಟ್ಟಿ ಮತ್ತು ಮಿಂಚನಾರೆ ಹಳ್ಳ ಪ್ರದೇಶ ಇವುಗಳನ್ನು ಜಿಲೆಟಿನ್ ಇಟ್ಟು ಸ್ಫೋಟ ಮಾಡಿದ್ದಾರೆ. ಮತ್ತು ಇದು ಸಿಲಿಂಡರ್ ಸಹ ಸ್ಫೋಟ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೋಡಬಹುದು, ಗಮನಿಸ್ಬೋದು. ಇಲ್ಲಿ ಆಹಾರ ಪದಾರ್ಥಗಳನ್ನ ಎಲ್ಲ ತಿಂಡಿ ಮಾಡಿ ಹೋಗಿರೋದನ್ನ ತಾವು ಗಮನಿಸ್ಬೋದು. ಯಾರಾದರೂ ಇಲ್ಲಿ ಅರಣ್ಯ ಸಿಬ್ಬಂದಿ ಸಿಕ್ಕಿದ್ರೆ ಅವರ ಪ್ರಾಣ ಹತ್ಯೆ ಆಗ್ತಿದ್ದು ಗ್ಯಾರಂಟಿ. ಆ ಥರದ ಒಂದು ಧ್ವಂಸವನ್ನು ಇಲ್ಲ ನಾವು ಕಾಣಬಹುದಾಗಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ. ನೆಲಮಂಗಲ ನಗರಸಭೆ ಕಚೇರಿಯಲ್ಲಿ ಪೌರಾಯುಕ್ತ ಬಿಂದಾಸ್ ಆಗಿ ರೀಲ್ಸ್ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ನೆಲಮಂಗಲ ನಗರಸಭೆ ಪೌರಾಯುಕ್ತ ಗಂಗಾಧರ್ ಕಚೇರಿಯಲ್ಲಿ ಕುಳಿತು ರೀಲ್ಸ್ ಮಾಡಿದ್ದಾರೆ. ಪೌರಾಯುಕ್ತ ಗಂಗಾಧರ್ ರೀಲ್ಸ್ ನೋಡಿ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದ ಟಾಕ್ಸಿಕ್ ಈವೆಂಟ್ನಲ್ಲಿ ಸ್ಟ್ಯಾಂಡ್ ಬಿದ್ದು 2 ವಿದ್ಯಾರ್ಥಿಗಳು ಗಾಯಗೊಂಡಿದ್ದರು. ಏಷ್ಯಾ ಮುಂದೆಯೇ ಭಾರೀ ಅನಾಹುತವೊಂದು ನಡೆದಿತ್ತು. ಸದ್ಯ ಈಗ ಟಾಕ್ಸಿಕ್ ಚಿತ್ರತಂಡದ ವಿರುದ್ಧ FIR ದಾಖಲಿಸಲಾಗಿದ್ದು ಸೈಬರಾಬಾದ್ ಪೊಲೀಸರಿಂದ ತನಿಖೆ ನಡೆಸಲಾಗ್ತಾ ಇದೆ. Is it okay there? Please check. ಮಂಗಳೂರಿನಲ್ಲಿ ವಶಕ್ಕೆ ಪಡೆದಿದ್ದ ಅಕ್ರಮ ಬಾಂಗ್ಲಾ ವಲಸಿಗರ ಹಸ್ತಾಂತರಕ್ಕೆ ಸಿದ್ಧತೆ ನಡೆಸಲಾಗಿದೆ. ತಿಂಗಳ ಹಿಂದೆ ಮಂಗಳೂರಿನ ವಿವಿಧೆಡೆಗಳಿಂದ ಅಕ್ರಮ ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆಯಲಾಗಿತ್ತು. ಕಟ್ಟಡ ಕಾರ್ಮಿಕರ ಸೋಗಿನಲ್ಲಿ ಮಂಗಳೂರಿನಲ್ಲಿ ಅಡಗಿಕೊಂಡಿದ್ದ 23 ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆಯಲಾಗಿತ್ತು. ಸದ್ಯಕ್ಕೆ ಅಕ್ರಮ ವಲಸಿಗರನ್ನ ಬಾಂಗ್ಲಾದೇಶಕ್ಕೆ ಗಡೀಪಾರು ಮಾಡುವ ಪ್ರಕ್ರಿಯೆ ಬಹುತೇಕ ಪೂರ್ಣವಾಗಿದೆ. ಬಿಗಿ ಬಂದೋಬಸ್ತ್ನಲ್ಲಿ ಪಶ್ಚಿಮ ಬಂಗಾಳದ ಮಾಲ್ಡಾಗೆ ಕರೆದೊಯ್ಯಲು ಮಂಗಳೂರು ಪೊಲೀಸರು ಸಿದ್ಧತೆ ನಡೆಸಿದ್ದು, ಆಗಸ್ಟ್ 26ರಂದು ಪಶ್ಚಿಮ ಬಂಗಾಳದ ಅಧಿಕಾರಿಗಳಿಗೆ ಬಾಂಗ್ಲಾ ವಲಸಿಗರನ್ನ ಹಸ್ತಾಂತರ ಮಾಡಲಿದ್ದಾರೆ. ಛತ್ತೀಸ್ಗಢನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಯ್ಪುರದಲ್ಲಿ ನಿರಂತರ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆಲ್ಲ ಮಳೆ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ನಗರದ ಪ್ರಮುಖ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದ್ದು ವಾಹನ ಸವಾರರು ಸಂಚರಿಸಲು ಪರದಾಡಿದ್ದಾರೆ. ಬೆಂಗಳೂರಿನ ಗಾಂಧಿನಗರದಲ್ಲಿ ಗ್ಲೋಬಲ್ ಆಕ್ಸಲೇಟರ್ ವಿಷನ್ ಸಮಿಟ್ ಕಾರ್ಯಕ್ರಮ ನಡೆದಿದೆ. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದಿಂದ ಕಾರ್ಯಕ್ರಮ ನಡೆದಿದ್ದು ಸಿಎಂ DK ಶಿವಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ, ಸಂಸ್ಕಾರಕ್ಕೆ ನ್ಯಾಯ ನೀತಿ ಪಾಲನೆ ಮಾಡುವ ಸಮುದಾಯ ವಾಸವಿ ಸಮುದಾಯ.
ನೀವು ಉದ್ಯೋಗ ಸೃಷ್ಟಿ ಮಾಡುವ ಜನರು. ನಿಮ್ಮ ಜೊತೆ ನಾವಿದ್ದೇವೆ. ಕೆಲ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾನು ನಿಮ್ಮ ಕೆಲಸ ಮಾಡಿಕೊಡುತ್ತೇನೆ, ನೀವು ನಮ್ಮ ಜೊತೆ ಇರಬೇಕು. ಮತ್ತೆ 2028ಕ್ಕೆ ನಮ್ಮನ್ನೇ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿದ್ದಾರೆ. ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಬಹಳ ಮುಖ್ಯ ಅಂತ. ಹಂಗೆ ನನಗೆ ಈ ನಮ್ಮ ವೈಶ್ಯ ಸಮಾಜದ ಜನರ ಮೇಲೆ ನಂಬಿಕೆ ಇದೆ. ನೀವು ನಮ್ಮಂತ ಯಾರು ಸೇವೆ ಮಾಡ್ತೀರಿ ಅವ್ರನ್ನ ನೀವು ನೆನೆಸ್ಕೊಳ್ತೀರಿ, ಸಹಾಯ ಮಾಡ್ತೀರಿ ಅಂತೇಳಿ. ನಾನು ನಿಮ್ಮ ಜೊತೆಲೂ ಇರ್ತೀನಿ, ಅವ್ರ ಜೊತೆಲೂ ಇರ್ತೀನಿ. ನೀವೆಲ್ಲ ಸೇರಿ ಸಹಾಯ ಮಾಡಬೇಕು, ಒಳ್ಳೇದಾಗಲಿ ಅಂತೇಳಿ ತಮ್ಮನ್ನು ಪ್ರಾರ್ಥನೆ ಮಾಡಿ. ಉದ್ಯೋಗ ಮಾಡೋದು ಮುಖ್ಯ ಅಲ್ಲ, ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ಭಾಳ ಮುಖ್ಯ. ಅದನ್ನು ನೀವೇನು ನವಂಬರ್ಗೆ ಡಿಸೆಂಬರ್ಗೆ ಒಂದು ದೊಡ್ಡ ಕಾರ್ಯಕ್ರಮನ ಇಟ್ಕೊಂಡಿದ್ದೀರಿ, ಗ್ಲೋಬಲ್ ಅಕ್ರಿಲೇಟಲ್ ವಿಷನ್ ಸಮಿಟ್ ಅಂತ. ಅದರಲ್ಲಿ ಪಾಲ್ಗೊಂಡು ತಾವೆಲ್ಲ ಕೂಡ ದೊಡ್ಡ ದೊಡ್ಡ ಉದ್ಯಮಿಗಳಾಗಬೇಕು, ಜನರಿಗೆ ಉದ್ಯೋಗವನ್ನು ಕೊಡಬೇಕು. ಅದಕ್ಕೆ ನಿಮ್ಮ ಕೈಲಿ ಆಗ್ತದೆ. ಸ್ವಚ್ಛ ಬೆಂಗಳೂರು ಅಭಿಯಾನಕ್ಕೆ ಬೆಸ್ಕಾಂ ಸಾಥ್ ನೀಡಿದೆ. ಇಂದು ನಗರದಾದ್ಯಂತ ವಿಶೇಷ ಸ್ವಚ್ಛತಾ ಅಭಿಯಾನ ಮಾಡಲಾಗಿದೆ. ಶನಿವಾರ ರಾತ್ರಿಯಿಂದ ಆರಂಭವಾದ ಅಭಿಯಾನ ಇಂದು ಸಂಜೆಯವರೆಗೆ ನಡೆಯಲಿದೆ. ಅಭಿಯಾನದಲ್ಲಿ ಬೆಸ್ಕಾಂ ಎಂಡಿ ಡಾಕ್ಟರ್ ಎನ್ ಶಿವಶಂಕರ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಬೆಸ್ಕಾಂ ಲೈನ್ಮ್ಯಾನ್ಗಳಿಂದ ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್, ಕೇಂದ್ರಗಳ ಸ್ವಚ್ಛತೆಯನ್ನು ಮಾಡಲಾಗಿದೆ. ಬೆಂಗಳೂರು ಜನರ ಸುರಕ್ಷತೆಗೋಸ್ಕರ ಪಾದಚಾರಿ ಮಾರ್ಗಗಳನ್ನ ಸುರಕ್ಷತೆಯಾಗಿಡುವಂಥದ್ದು, ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಸೆಂಟರ್ಸ್ ಕ್ಲೀನ್ ಮಾಡುವಂಥದ್ದು, ಮತ್ತೆ ಒಂದು ಗ್ಯಾಂಗ್ ಆಪರೇಟಿಂಗ್ ಸಿಸ್ಟಮ್ ಅಂತ GY ಕಾರ್ಡ್ಸ್ ಬರುತ್ತೆ, ಅದನ್ನ ರೀಪೊಸಿಷನ್ ಮಾಡುವಂತ ಆಕ್ಟಿವಿಟಿಯನ್ನ ಸಮರೋಪಾದಿಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಪ್ರತಿ ವಾರದ ಕೊನೆಯಲ್ಲಿ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಕೂಡ ಮಾಡಿದ್ವಿ, ಪ್ರತಿ ಸಂಡೇಸ್, ಮತ್ತೆ ಈ ವಾರ ಮತ್ತೆ ಮುಂದಿನ ವಾರ ಕೂಡ ಅದು ಸ್ಪೆಷಲ್ ಡ್ರೈವ್ ತೆಗೆದುಕೊಂಡೆ. ಅಂದ್ರೆ ಎಂಟೈರ್ ಇಂದು ವಿಶ್ವ ಛಾಯಾಚಿತ್ರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಫೋಟೋ ಜರ್ನಲಿಸ್ಟ್ ಅಸೋಸಿಯೇಷನ್ ಆಯೋಜಿಸಿದ್ದ ಎಕ್ಸಿಬಿಷನ್ಗೆ ಸಿಎಂ DK ಶಿವಕುಮಾರ್ ಭೇಟಿ ನೀಡಿದ್ದಾರೆ. ಭೇಟಿ ವೇಳೆ ಕ್ಯಾಮೆರಾದಲ್ಲಿ ತೆಗೆದ ಚಿತ್ರಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮೇಲುಕೋಟೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಶ್ರೀ ಚಲುವ ನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಕುಮಾರಸ್ವಾಮಿಗೆ ಮಾಜಿ ಸಚಿವ CS ಪುಟ್ಟರಾಜು ಸಾಥ್ ನೀಡಿದ್ದಾರೆ. ವಿಜಯಪುರದಲ್ಲಿ ಪ್ರಥಮ ಬಾರಿಗೆ ರಾಯಣ್ಣ ಜಾತ್ರೆ ಆಯೋಜನೆ ಮಾಡಲಾಗಿದೆ. ಸಿದ್ದೇಶ್ವರ ದೇವಾಲಯದಿಂದ ದರಬಾರ ಮೈದಾನದವರೆಗೆ ಬೃಹತ್ ರಾಯಣ್ಣ ಪುತ್ಥಳಿಯನ್ನು ಮೆರವಣಿಗೆ ಮಾಡಲಾಗಿದೆ. ಮೆರವಣಿಗೆಯಲ್ಲಿ ಯುವಕರು DJ ಸದ್ದಿಗೆ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಮೆರವಣಿಗೆಯುದ್ದಕ್ಕೂ ರಾಯಣ್ಣ ಬಾವುಟಗಳು ರಾರಾಜಿಸಿವೆ. ಚಿತ್ರದುರ್ಗದ ಮಂಕಿ ಮ್ಯಾನ್ ಎಂಬ ಖ್ಯಾತಿಗೆ ಪಾತ್ರರಾಗಿರುವಂತಹ ಪರ್ವತಾರೋಹಿ ಜ್ಯೋತಿರಾಜ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಚಿತ್ರದುರ್ಗದ ಮೇದಹಳ್ಳಿ ರಸ್ತೆಯ ವೈಭವ ಗಾರ್ಡನ್ನಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆದಿದೆ. ಅಕ್ಕನ ಮಗಳು ನಿವೇದಿತಾ ಜೊತೆಗೆ ಜ್ಯೋತಿರಾಜ್ ಸಪ್ತಪದಿ ತುಳಿದಿದ್ದಾರೆ. ಈ ವೇಳೆ ಕುಟುಂಬಸ್ಥರು, ಬಂಧುಗಳು ಸೇರಿದಂತೆ ಅಭಿಮಾನಿಗಳು ಆಗಮಿಸಿ ಜ್ಯೋತಿರಾಜ್ಗೆ ಶುಭ ಕೋರಿದ್ದಾರೆ. ನಟ ಡಾಲಿ ಧನಂಜಯ್ ಹುಟ್ಟುಹಬ್ಬದ ಸಂಭ್ರಮ ಹಿನ್ನೆಲೆ ಜಯನಗರದ MES ಗ್ರೌಂಡ್ನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ ಶಾಸಕ ರಾಮಮೂರ್ತಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಇನ್ನು ಧನಂಜಯ್ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನ, ರಕ್ತದಾನ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಗಳನ್ನು ಆಯೋಜಿಸಲಾಗಿದೆ. ಇನ್ನು ಧನಂಜಯ್ ಕೂಡ ರಕ್ತದಾನ ನೀಡಿದ್ದಾರೆ. ಬಳಿಕ ನ್ಯೂಸ್ 18 ಜೊತೆ ಮಾತನಾಡಿದ ಧನಂಜಯ್ ಟಾಕ್ಸಿಕ್ ಚಿತ್ರಕ್ಕೆ ವಿಶ್ ಮಾಡಿದ್ದಾರೆ. ಐ ಥಿಂಕ್ ಎಲ್ಲರೂ ರಕ್ತದಾನ ಮಾಡ್ಬೋದು, ಅದು ಭಾಳ ಒಳ್ಳೆ ಕೆಲಸ. ಅದಕ್ಕೆ ಯಾವಾಗಲೂ ಅಭಿಮಾನಿಗಳನ್ನ ಮೀಟ್ ಮಾಡೋಕ್ಕಾಗಲ್ಲ ಪರ್ಸ್ನಲಾಗಿ. ಹುಟ್ಟುಹಬ್ಬ ಅಂದಾಗ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಆಚರಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಜೊತೆ ಅವರೆಲ್ಲರೂ ಸೇರಿದ್ದಾರೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಂತ್ಕೊಂಡು ಭಾಳ ಖುಷಿಯಾಗಿ ಎಲ್ಲರೂ ಮಾತಾಡಿಸಿ ಹೊರಡ್ತೀನಿ. ಅಲ್ಲ, ಐ ಆಮ್ ವೆರಿ ಹ್ಯಾಪಿ. ನನಗೆ ಭಾಳ ಇಷ್ಟ ಆಯಿತು ಟ್ರೈಲರು ಇವೆಲ್ಲ. ಆ್ಯಂಡ್ ಅಷ್ಟು ದೊಡ್ಡದಾಗಿ ಆಲ್ ಓವರ್ ವರ್ಲ್ಡ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿರೋದು ಭಾಳ ಹೆಮ್ಮೆ ವಿಚಾರ. ಸೊ ನಾನು ಕೂಡ ಮೊದಲನೇ ದಿನವೇ ನೋಡ್ತೀನಿ ಟಾಕ್ಸಿ. ರಕ್ತದಾನ ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್, ಭಾಳ ನೀಟು. ಐ ಥಿಂಕ್ ಎಲ್ಲರೂ ರಕ್ತದಾನ ಮಾಡ್ಬೋದು. ಬೆಳಗಾವಿಯಲ್ಲಿ 3 ದಿನಗಳ ಕಾಲ ನ್ಯೂಸ್ 18 ಕರುನಾಡ ಹಬ್ಬ ನಡೀತಾ ಇದೆ. ಶ್ರೀನಗರ ಡಬಲ್ ರಸ್ತೆಯ ವಂಟಮೂರಿ ಮೈದಾನದಲ್ಲಿ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬ ಕಾರ್ಯಕ್ರಮ ನಡೀತಾ ಇದೆ. 2ನೇ ದಿನವಾದ ನಿನ್ನೆ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಸಾವಿರಾರು ಜನ ಆಗಮಿಸಿ ಎಂಜಾಯ್ ಮಾಡಿದ್ದಾರೆ. ಕೊನೆ ದಿನವಾದ ಇಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಲಿದೆ. ನೀವು ಕೂಡ ಮಿಸ್ ಮಾಡದೆ ಬಂದು ಎಂಜಾಯ್ ಮಾಡಿ.